ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಪ್ಡೇಟ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ, RCB ಕ್ವಾಲಿಫೈ ಆಗತ್ತಾ ಅನ್ನೋದೇ ಎಲ್ಲ ಕಡೆ ಒಂದು ಚರ್ಚೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆನೇ ವಿಡಿಯೋ ಮಾತಾಡೋಣ ಅಂತಲೇ ಬಂದಿರೋದು. ಎಸ್, RCB ಕ್ವಾಲಿಫೈ ಆಗತ್ತಾ ಅಂತ ಕೇಳೋದಾದರೆ ಎಸ್, ಖಂಡಿತ ಚಾನ್ಸ್ ಇದೆ. ಸೊ ಆ್ಯಕ್ಚುಲಿ 2 ಮ್ಯಾಚ್ ಹಿಂದೆ ಒಂದು 1% ಚಾನ್ಸ್ ಇತ್ತು ಅಂತ ಹೇಳ್ಬೋದು. ಯಾಕಂದರೆ ಪಂಜಾಬ್ ಮೇಲೆ ಭಾರಿ ಮೆಜಾರಿಟಿ ಮೇಲೆ ವಿಕ್ಟ್ರಿ ಬರಬೇಕಾಗಿತ್ತು. ಸೊ ಅದೇ ಪ್ರಕಾರ 60 ರನ್ನಿಂದ ಗೆದ್ವಿ. ಡೆಲ್ಲಿ ಮೇಲೆ ಒಂದು ಮಾರ್ಜಿನ್ ಇಟ್ಕೊಂಡು ಗೆಲ್ಲಬೇಕಾಗಿತ್ತು. ಸೊ ಅದೇ ಥರ ಗೆದ್ದಿದ್ದೀವಿ. ಇನ್ಫ್ಯಾಕ್ಟ್ ರನ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗುತ್ತೆ. ಮೈನಸ್ಸಿಂದ ಈಗ ಪ್ಲಸ್ 0.387 ಬಂದಿರೋದು. ಅದರಿಂದನೇ ಕ್ವಾಲಿಫೈ ಚಾನ್ಸಸ್ಸು ತುಂಬಾ ಹೆಚ್ಚಾಗಿದೆ. ಈಗ ಸದ್ಯಕ್ಕಂತೂ ಕ್ವಾಲಿಫೈ ಆಗುವಂತಹ ಸಿನಾರಿಯೋ ಬಗ್ಗೆ ಮಾತಾಡೋದಾದರೆ ಎಸ್, ಕ್ವಾಲಿಫೈ ಆಗುವಂಥ ಚಾನ್ಸಸ್ಸು ಇವಾಗ ಖಂಡಿತ ಒಂದು 40-50% ಅಂತಲೇ ಹೇಳ್ಬೋದು. ಬಟ್ ಇನ್ನೂ ಕನ್ಫರ್ಮ್ ಆಗಿರಲ್ಲ ಕ್ವಾಲಿಫೈ ಆಗುತ್ತೆ RCB ಅಂತ. ಯಾಕಂದರೆ ಬೇರೆ ತಂಡಗಳ ಮೇಲೆ ಡಿಫೆಂಡ್ ಆಗಿರೋದು. ಎಸ್, ಇವತ್ತು RCB ಕ್ವಾಲಿಫೈ ಆಗಬೇಕು ಅಂದರೆ, ಇನ್ಫ್ಯಾಕ್ಟ್ ಈ ಸೀಸನ್ ಕ್ವಾಲಿಫೈ ಆಗಬೇಕಂದ್ರೆ ಇವತ್ತಿನ ಮ್ಯಾಚ್ LSG ವರ್ಸಸ್ DC ಸೊ DC ಅವರು ಗೆದ್ದರೆ ನಮಗೆ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾಕೆಂದರೆ LSG ಆಡಿರೋದು 12 ಪಂದ್ಯದಲ್ಲಿ ಆಲ್ರೆಡಿ 12 ಪಾಯಿಂಟ್ಸಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಈ ಮ್ಯಾಚ್ ಸೋತ್ರೆ ಆ್ಯಕ್ಚುಲಿ ಅವ್ರದ್ದು ರನ್ ರೇಟ್ ಕಡಿಮೆ ಇರೋದ್ರಿಂದ, -700 ಸಮಥಿಂಗ್ ಇರೋದ್ರಿಂದ ಈ ಮ್ಯಾಚ್ ಸೋತ್ರೆ ಸೊ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ LSG 2 ಗೆದ್ದರೆ 16 ಪಾಯಿಂಟ್ ಆಗಿಬಿಡುತ್ತೆ. ಸೊ 16 ಪಾಯಿಂಟ್ ಆದರೆ ಇಲ್ಲಿ CSK ಮತ್ತು RCB ಕ್ವಾಲಿಫೈ ಆಗೋದು ತುಂಬಾ ಕಷ್ಟ ಆಗುತ್ತೆ. ಇನ್ನೊಂದು SRH ಅವರು 2 ಸೋತ್ರೆ ಇನ್ನೂ ಕ್ವಾಲಿಫೈ ಆಗೋದಕ್ಕೆ ಒಂಥರ ಹತ್ತಿರ ಆಗ್ತೀವಿ ಅಂತ ಹೇಳ್ಬೋದು. SRH 2 ಸೋಲೋದಂದರೆ ಒಂಥರ ಆಗದೆ ಇರೋಂಥ ಮಾತು. ಯಾಕೆಂದರೆ ಹೈದರಾಬಾದಲ್ಲಿರೋದು ಒಂದು GT ಮೇಲೆ, ಇನ್ನೊಂದು ಪಂಜಾಬ್ ಮೇಲೆ. ಪಂಜಾಬ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಸೊ ಹೈದರಾಬಾದಲ್ಲಿ SRHನ ಸೋಲಿಸೋದು ಅಂದರೆ ಒಂದು ಸ್ವಲ್ಪ ಕ್ರಿಟಿಕಲ್ ಅಂತಲೇ ಹೇಳ್ಬೋದು. ಬಟ್ ಆದರೂ ಹೋಪ್ಸ್ ಇಟ್ಕೋಬೋದು. 2 ಸೋತ್ರೆ ನೆಟ್ ರನ್ ರೇಟಲ್ಲಿ ಕಡಿಮೆ ಆಗುತ್ತೆ. ಸೊ ಮೈನಸ್ ಬರ್ಬೋದು. ನಮ್ಮದು RCB ಪ್ಲಸ್ ಪಾಯಿಂಟ್ಗೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ RCB CSK ಮೇಲೆ ಇರೋದು. CSK ಮೇಲೆ ಗೆದ್ಬಿಟ್ರೆ ಕ್ವಾಲಿಫೈ ಆಗ್ಬಿಡ್ತಾರೆ ಅಂತ ಹೇಳೋದಾದರೆ ಖಂಡಿತ ಇಲ್ಲ. ಗೆಲ್ಲೋದಕ್ಕೂ ಒಂದು ಸಿನಾರಿಯೋ ಇದೆ. ಇನ್ಫ್ಯಾಕ್ಟ್ RCB ಚೇಸ್ ಮಾಡೋದಾದರೆ 18 ಓವರ್ಗಳಲ್ಲಿ ಚೇಸ್ ಮಾಡಬೇಕು. ಇಲ್ಲಾಂದರೆ ಡಿಫೆಂಡ್ ಮಾಡ್ಕೊಳ್ಳೋದಾದರೆ 18 ರನ್ಸಿಂದ ಮ್ಯಾಚ್ ಗೆಲ್ಲಬೇಕಾಗತ್ತೆ. ಸೊ ಇದು ಕ್ಲಿಯರ್ ಕಟ್ ಸಿನಾರಿಯೋ ಅಂತ ಹೇಳ್ಬೋದು RCB ಕ್ವಾಲಿಫೈ ಆಗಬೇಕಂದ್ರೆ. ಎಕ್ಸಾಂಪಲ್, RCB ಫಸ್ಟ್ ಬ್ಯಾಟಿಂಗ್ ಮಾಡಿ 200 ರನ್ಸ್ ಹೊಡಿತಾರೆ ಅಂದರೆ ಸೊ ಡಿಫೆಂಡ್ ಮಾಡ್ಕೋಬೇಕಾಗಿರೋದು 182 ರನ್ಗೆ ಡಿಫೆಂಡ್ ಮಾಡ್ಕೋಬೇಕಂದ್ರೆ 182 ದಾಟಬಾರ್ದು CSK ಅವರು. ಸೊ 18 ರನ್ನಿಂದ ಗೆದ್ದರೆ CSKಗಿಂತ ಬೆಟರ್ ರನ್ ರೇಟ್ ಆಗುತ್ತೆ. ಆದ್ದರಿಂದ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಇದೆ. ಇನ್ ಕೇಸ್ ಏನಾದರೂ CSK ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಚೇಸಿಂಗಲ್ಲಿ ಎಷ್ಟೇ ಸ್ಕೋರ್ ಹೊಡೆದ್ರೂ 18.1 ಓವರ್ಗೆ ಸ್ಕೋರ್ನ ಚೇಸ್ ಮಾಡಿದ್ರೆ ಸೊ RCB CSKಗಿಂತ ಬೆಟರ್ ರನ್ ರೇಟಿಂದ ಕ್ವಾಲಿಫೈ ಆಗುವಂಥ ಒಂದು ಸಾಧ್ಯತೆಗಳಿದೆ. ಸೊ ಇದೆಲ್ಲ ಆಗಬೇಕಂದ್ರೆ ಇವತ್ತಿನ ಮ್ಯಾಚು LSG ವರ್ಸಸ್ DC. ಸೊ LSG ಅವರು ಗೆಲ್ಲಬೇಕಾಗತ್ತೆ. ಸೊ DC ಅವ್ರು ಗೆದ್ದರೆ ಆ್ಯಕ್ಚುಲಿ 14 ಪಾಯಿಂಟ್ ಆಗುತ್ತೆ. ಬಟ್ ಅವ್ರದ್ದು ರನ್ ರೇಟ್ ಕಡಿಮೆ ಇದೆ, -300 ಸಮಥಿಂಗ್ ರನ್ ರೇಟ್ ಇದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಯಾಕಂದರೆ ಭಾರಿ ಮೆಜಾರಿಟಿಯಿಂದ ಗೆದ್ದರೆ ಮಾತ್ರ DC ಅವ್ರಿಗೆ ಚಾನ್ಸಸ್ ಇರುತ್ತೆ. ಇನ್ಫ್ಯಾಕ್ಟ್ ಒಂದು 100 ರನ್ನಿಂದ ಡಿಫೆನ್ಸ್ ಮಾಡಿಕೊಂಡ್ರೆ ಸೊ ಆ ಥರ ಚಾನ್ಸಸ್ ಇರುತ್ತೆ. ಬಟ್ ಅದೆಲ್ಲ ಆಗದೆ ಇರೋವಂಥದ್ದು. ಸೊ ಇವತ್ತು LSG ಅವರು ಸೋಲ್ಬೇಕು. ಇಲ್ಲ, ಇವತ್ತು LSG ಅವರು ಗೆದ್ದುಬಿಟ್ರು ಅಂದರೆ ನೆಕ್ಸ್ಟ್ ಮ್ಯಾಚ್ ಇರೋದು ಮುಂಬೈ ಮೇಲೆ. ಅಟ್ಲೀಸ್ಟ್ ಮುಂಬೈ ಮೇಲೆ ಆದರೂ ಸೋತ್ರೆ ಸೊ RCB ಕ್ವಾಲಿಫೈ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ RCB ಕ್ವಾಲಿಫೈ ಆಗೋದು. ಆ್ಯಕ್ಚುಲಿ RCB ಬಗ್ಗೆ ಒಂದು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ 5 ಮ್ಯಾಚ್ ಗೆದ್ದಿರೋವಂಥದ್ದು. ಸೊ ಒಂಥರ ಔಟ್ ಆಫ್ ದ ಟೂರ್ನಮೆಂಟ್ ಅಂತಲೇ ಹೇಳ್ಕೊಂಬಿಟ್ಟಿದ್ರು. ಫಸ್ಟು ತಿಳ್ಕೊಂಡಿದ್ದೀವಿ ಆ ಥರ ಒಂದು ಸತತವಾಗಿ 6 ಡಬಲ್ ಹ್ಯಾಟ್ರಿಕ್ ಸೋಲನ್ನು ಕಂಡಿರುವಂಥ RCB ಟೀಮ್ ಇವಾಗ ಕಂಟಿನ್ಯೂಸ್ಲಿ 5 ಮ್ಯಾಚ್ ಗೆದ್ದಿರೋದು. ಆ ಸ್ವಪ್ನೈಲ್ ಸಿಂಗ್ ಯಾವಾಗ ಬಂದರೋ ಸೊ ಆವತ್ತಿಂದ ಎಲ್ಲ ಮ್ಯಾಚು ಗೆಲ್ತಾ ಇದ್ದಾರೆ. ನೆಕ್ಸ್ಟ್ ಮ್ಯಾಚು CSK ಮೇಲೆ ಇರೋದು. CSK ಮೇಲೆ ಬೆಂಗಳೂರಲ್ಲಿ CSK ಅವ್ರಿಗೆ ಒಂಥರ ಒಳ್ಳೆ ರೆಕಾರ್ಡೇ ಇದೆ, ಟ್ರ್ಯಾಕ್ ಚೆನ್ನಾಗಿದೆ.
ಬಟ್ ಆದ್ರೂ RCB ಇವಾಗಿರುವಂಥ ಫಾರ್ಮಲ್ಲಿ ನೋಡೋದಾದರೆ ಡೆಫಿನೆಟ್ಲಿ RCB ವಿನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ವಿನ್ ಆಗುತ್ತೆ ಅಂದರೆ ವಿನ್ ಆಗೋದಾಗತ್ತೆ, ಹೇಳಿದ್ನಲ್ಲ, ಬೆಟರ್ ರನ್ ರೇಟಲ್ಲಿ ವಿನ್ ಆಗಬೇಕಾಗತ್ತೆ. ವಿನ್ ಆದ್ರೇ ನಮಗೆ ಕ್ವಾಲಿಫೈ ಆಗೋವಂಥ ಚಾನ್ಸಸ್ ಇರೋದು. ಸೊ ಇನ್ನು ಬ್ಯಾಡ್ ನ್ಯೂಸ್ ಬಗ್ಗೆ ಮಾತಾಡೋದಾದರೆ RCBಗೆ ವಿಲ್ ಜಾಕ್ಸ್ ಅವರು ಒಂದು ರಿಟರ್ನ್ ಆಗಿದ್ದಾರೆ ಅವ್ರ ದೇಶಕ್ಕೆ. ವಿಲ್ ಜಾಕ್ಸ್ ಮತ್ತು ಟೋಪ್ಲೆ ಅವರು ಬ್ಯಾಕ್ ಆಗಿದ್ದಾರೆ. ಯಾಕೆಂದರೆ ವರ್ಲ್ಡ್ ಕಪ್ ನಡೀತಾ ಇರೋದ್ರಿಂದ ಅವ್ರ ದೇಶದ ಕಡೆ ಒಂದು ಕಾಲ್ ಬಂದಿದೆ. ಸೊ ನಮ್ಮ ದೇಶಕ್ಕೆ ಬರಬೇಕು, ನೀವು ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡಿ, ಇನ್ ಕೇಸ್ ಏನಾದರೂ ಇಂಜುರೀಸ್ ಆದರೆ ಸೊ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಇಮಿಡಿಯೇಟ್ಲಿ ಕರ್ಸ್ಕೊಂಡಿದ್ದಾರೆ ವಾಪಸ್ಸು. ಸೊ ವಿಲ್ ಜಾಕ್ಸ್ ಅವರ ಪ್ಲೇಸಲ್ಲಿ ಆ್ಯಕ್ಚುಲಿ ಮ್ಯಾಕ್ಸ್ವೆಲ್ ಆಡಬೇಕಾಗತ್ತೆ. ಮ್ಯಾಕ್ಸ್ವೆಲ್ ಆಡಿದ್ರೇ ಆ್ಯಕ್ಚುಲಿ ಮ್ಯಾಕ್ಸ್ವೆಲ್ಲು ಫಾರ್ಮಲ್ಲಿಲ್ಲ. ಈ ಮ್ಯಾಚಲ್ಲಿ ಫಾರ್ಮ್ ಬಂದರೆ ಸೊ ಡೆಫಿನೆಟ್ಲಿ ನಾವು ಗೆದ್ದೇ ಗೆಲ್ತೀವಿ CSK ಮೇಲೆ ಗೆದ್ದು ಕ್ವಾಲಿಫೈ ಆಗಿ ಎಲ್ಲ ಮ್ಯಾಚು ಗೆದ್ದುಕೊಂಡು ಕಪ್ಪು ಹೊಡೆಯುವಂತಹ ಒಂದು ಸಾಧ್ಯತೆಗಳು, ಈ ಸಲ ಕಪ್ ನಮ್ಮದೇ ಅನ್ನೋ ಒಂದು ಸ್ಲೋಗನ್ನ ಈ ವರ್ಷ ಆಗುವಂತಹ ಸಾಧ್ಯತೆಗಳು ಇದೆ. ಬಟ್ ಅದಾಗಬೇಕು ಅಂದರೆ ಈ ಸಿನಾರಿಯೋಸ್ ಎಲ್ಲ ನೋಡಲೇಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ RCB ಮತ್ತು CSK ತಂಡಗಳ ನಡುವೆ ಮೇ 18ನೇ ತಾರೀಕು ಮ್ಯಾಚ್ ನಡೀತಾ ಇರೋದು. ಇದೇ ಒಂಥರ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮೇ 18 ರನ್ನಿಂದ ಗೆಲ್ಲಬೇಕು, 18 ಓವರಲ್ಲಿ ಗೆಲ್ಲಬೇಕು. ಸೊ ವಿರಾಟ್ ಕೊಹ್ಲಿ ಅವರ ಜೆರ್ಸಿ ನಂಬರು 18. ಇದೆಲ್ಲ ಒಂಥರ ಚೆನ್ನಾಗಿದೆ. ಮೇ ಬಿ RCB ಕಡೆ ಒಂದು ಕೂಡು ಬರುತ್ತೆ ಅನ್ನೋ ಒಂದು ಹೋಪ್ಸ್ ಇದೆ. ಸೊ ಲೆಟ್ಸ್ ಕಾದು ನೋಡೋಣ. RCB ಕ್ವಾಲಿಫೈ ಆಗಬೇಕಂದ್ರೆ ಈ ಸಿನಾರಿಯಸ್ ಎಲ್ಲ ಇದೆ. ಇದೆಲ್ಲ ಆದರೆ RCB ಗೆಲ್ಲುತ್ತೆ. LSG ಸೋಲ್ಬೇಕು, ಹೈದರಾಬಾದ್ 2 ಮ್ಯಾಚ್ಗೆ 2 ಸೋಲ್ಬೇಕು, LSG 1 ಮ್ಯಾಚ್ ಸೋಲ್ಬೇಕು. RCB ಡೆಫಿನೆಟ್ ವಿನ್ ಆಗಲೇಬೇಕು. ವಿನ್ ಆಗೋದ್ರ ಜೊತೆಗೆ ಬೆಟರ್ ರನ್ ರೇಟಲ್ಲಿ ಗೆಲ್ಲಬೇಕಾಗತ್ತೆ CSK ಮೇಲೆ. ಬಟ್ CSK ಮೇಲೆ ಒಂದು ಸ್ವಲ್ಪ ಟಫ್ ಇರುತ್ತೆ. ನೋಡೋಣ ಯಾವ ಥರ ಇರುತ್ತೆ ಏನು ಅಂತ. ಹೈ ಹೋಪ್ನ ಇಟ್ಕೊಂಡಿದ್ದೀವಿ CSK ಮೇಲೆ ಗೆಲ್ತಾರೆ ಅಂತ. ಯಾಕಂದರೆ ಬೆಂಗಳೂರಲ್ಲಿ ನಡೀತಾ ಇರೋದ್ರಿಂದ. ಇನ್ನೊಂದು ಏನು ಅಂದರೆ ಮಳೆ ಬರೋಂಥ ಸಾಧ್ಯತೆಗಳು ಇದೆ. ಬಟ್ ಮಳೆ ಬರದಿರ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋದನ್ನು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ನಿಮ್ಗೆ ಏನನ್ಸುತ್ತೆ, RCB ಕ್ವಾಲಿಫೈ ಆಗತ್ತಾ ಅಥವಾ ಕ್ವಾಲಿಫೈ ಆಗಲ್ವಾ, ಏನನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಾಯ್.